ನಮಸ್ಕಾರ ವೀಕ್ಷಕರು, ಎಲ್ಲರಿಗೂ DSRC ವ್ಲಾಗ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾನು ಮತ್ತೊಂದು ಗಣೇಶ ಕೂಡ ಕರ್ಕೊಂಡ್ಬಂದಿನಿ. ಶ್ರೀ ವಿಘ್ನೇಶ್ವರ ಆರ್ಟ್ಸ್ ಅಂತ ನೋಡ್ತಿರ್ಬೋದು. ಇವ್ರ ಹತ್ರ ಎಲ್ಲ ಪರಿಶುದ್ಧ ಮಣ್ಣಿನ ಗಣೇಶ ಸಿಗುತ್ತೆ. ಇದು ಎಕ್ಸಾಕ್ಟ್ ಲೊಕೇಶನ್ ಬಿಟ್ಟು ಮತ್ತಿಕೆರೆ ಹತ್ರ ಇತ್ತು. MS ರಮಾಯಿ ಕಾಲೇಜ್ ಇದೆ, ಆ ಬಸ್ ಸ್ಟಾಪ್ ಹತ್ರನೇ ಇರೋದು. ಜಸ್ಟ್ ಇಲ್ಲಿ ಬಂದು ಫೋನ್ ಮಾಡೋ ಸಾಗಿ ನಿಮ್ಗೆ ಎಕ್ಸಾಕ್ಟ್ ಲೊಕೇಶನ್ ತಿಳಿಸ್ಕೊಡ್ತಾರೆ. ನಾನು ಕೂಡ ಡಿಸ್ಕ್ರಿಪ್ಷನ್ ಲೊಕೇಶನ್ ಹಾಕಿರ್ತೀನಿ, ಓಕೆನಾ? ಸೊ ಮೊದಲಾಗಿ ಬನ್ನಿ ಹೊರಗಡೆ ಹೋಗೋಣ. ನಿಮಗೆ ಇವ್ರ ಹತ್ರ ನಿಮ್ಗೆ ಸುಮಾರು ಏನಿಲ್ಲ ಅಂದ್ರೆ ಒಂದು 60 ಇಂದ 70 ಗಣೇಶಗಳು ಅಟ್ ಪ್ರೆಸೆಂಟ್ ಅವೈಲೇಬಲ್ ಇದೆ. ಇವ್ರ ಹತ್ರ ಎಷ್ಟು ಫೀಟಿಂದ ಎಷ್ಟು ಫೀಟ್ ಸಿಗುತ್ತೆ ಎಲ್ಲ ತಿಳ್ಕೊಡ್ತಾ ಇದ್ದೀನಿ. ಮೊದಲಾಗಿ ಬರ್ತಾರೆ ಮಾತಾಡ್ತಾನೆ. ಸರ್ ನಮಸ್ಕಾರ. ಸರ್ ನಿಮ್ಮ ಪರಿಚಯ? ಸರ್ ನಮ್ಮ ಹೆಸರು ಮುರಳಿ ಅಂತ. ಮುರಳಿ ಅಂತನಾ? ಸೊ ಎಷ್ಟು ವರ್ಷದ ಈ ಬಿಸ್ನೆಸ್ ಅಲ್ಲಿ ಇದ್ದೀರಾ? ಸರ್ ಒಂದು 3 ವರ್ಷದಿಂದ ಈ ಬಿಸ್ನೆಸ್ ಅಲ್ಲಿ 3 ವರ್ಷ ಇದ್ದೀರಾ? ಓಕೆ. ಎಷ್ಟು ಫೀಟಿಂದ ಎಷ್ಟು ಫೀಟ್ ನಿಮ್ಮ ಹತ್ರ ಮಾರೋದು? 1 ಅಡಿಯಿಂದ 7 ಅಡಿವರೆಗೂ ನಿಮಗೆ ಐಡಿಯಲ್ ಸಿಗುತ್ತೆ ಮಣ್ಣು. 1 ಅಡಿಯಿಂದ 7 ಅಡಿ ಗಂಟೆ. ಸೊ ವೀಕ್ಷಕರು ಇರ್ತಾ 1 ಅಡಿಯಿಂದ 7 ಅಡಿ ಗಂಟೆ. ಮತ್ತೆ ಇನ್ನೊಂದು ಡೈಮಂಡ್ ವರ್ಕ್ ಎಷ್ಟು ಫೀಟಿಂದ ಎಷ್ಟು ಫೀಟ್ ಗಂಟೆ ಮಾಡ್ತಾರೆ? ನಾರ್ಮಲ್ ಆಗಿ 2-4 ಅಡಿ 5 ಅಡಿಯಿಂದ ಮಾಡ್ಕೊಡ್ತಾರೆ, ಮಾಡಿಸ್ತಾರೆ. ಸರ್ ನಾವು ಮನೆ ಇಕ್ಕೋರ್ಗು 2 ಅಡಿಯಿಂದನೂ ನಾವು ಮಾಡ್ಕೊಡ್ತೀವಿ. ಓಕೆ. ಸೊ ವೀಕ್ಷಕರು ಅವ್ರು ಹೇಳ್ತಾರೆ ಅಂದ್ರೆ ನೀವು ಮನೆಯಲ್ಲಿ ಚಿಕ್ಕ ಪುಟ್ಟ ಕೂರಿಸ್ತಾರೆ ಗೊತ್ತಾ? ಸೊ ಅದಕ್ಕೂ ಕೂಡ ಡೈಮಂಡ್ ವರ್ಕ್ ಮಾಡ್ಕೊಡ್ತಾರೆ. ತುಂಬಾ ಜನಕ್ಕೆ ಆಪ್ಷನ್ ಇರಲ್ಲ, ಅದು ಮನೇಲಿ ಕೂರ್ಸಕ್ಕೂ ಮಾಡಿಸ್ಬೇಕು ಅಂತ ಆಸೆ ಇರುತ್ತೆ. ಬಟ್ ಇವರು ಅದನ್ನು ಕೂಡ ಮಾಡ್ಕೊಡ್ತಾರಂತೆ. ಸೊ ಮೊದಲನೇದಾಗಿ ಯೂನಿಕ್ ಆಗಿರೋ ಗಣೇಶ ಅಂದ್ರೆ, ಸೊ ಮೊದಲನೇದಾಗಿ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಸರ್ ಇದು ಪೂರ್ತಿ ಮಣ್ಣಿಂದೆ ಸರ್, ಅಡಿಯಿಂದ ಮುಡಿಯವರೆಗೂ ಮಣ್ಣಿಂದೆ. ಓಕೆ ಓಕೆ. ಮುಲ್ ಕಟ್ಟು ಮಾಡಿರ್ತಾರೆ, ಶುದ್ಧ ಮಣ್ಣಿಂದೆ. ಓ ಅದೇ ಜೆಡಿ ಮಣ್ಣಿನ ಗಣೇಶ ವೀಕ್ಷರ ಇದು. ಆಕ್ಚುಲಿ ನೋಡಿರ್ಬೋದು ತುಂಬಾ ಕಡೆ ಜೆಡಿ ಮಣ್ಣಿನ ಗಣೇಶ ಇವರೇ ಕಸ್ಟಮೈಸ್ ಮಾಡಿಸಿ ಕೆಲವೊಂದು ಮಾಡ್ಲುಗಳು ಮಾಡಿದ್ದಾರೆ. ತೋರಿಸ್ತೀನಿ ನಿಮಗೆ. ಸೊ ಮೊದಲಾಗಿ ನೋಡ್ತಿರೋದು ಇದು ಬಂದು ನಿಮಗೆ ಅಯ್ಯಪ್ಪ ಸ್ವಾಮಿ ಕಾನ್ಸೆಪ್ಟ್ ವೀಕ್ಷರ. ಆಲ್ಮೋಸ್ಟ್ ಒಂದು 5.5 ಅಡಿ ಇದೆ. ನೋಡ್ತಿರ್ಬೋದು ಎಷ್ಟು ಸಕ್ಕದಾಗಿದೆ ಅಂದ್ಬಿಟ್ಟು. ನೋಡಿ, ಅಡಿಯಿಂದ ಮುಡಿಗಂಟ ಸೇಮ್ ಶಬರಿಮಲ ಅಯ್ಯಪ್ಪ ಹೇಗಿರ್ತಾರಲ್ಲ, ಸೊ ಅದೇ ರೀತಿ ಕಾನ್ಸೆಪ್ಟ್ ಅಲ್ಲೇ ಮಾಡಿದ್ದಾರೆ. ನೋಡ್ತಿರ್ಬೋದು. ಇದು ಬಂದ್ಬಿಟ್ಟು ಗ್ಲಾಸಿ ಫಿನಿಶಿಂಗ್ ಎಲ್ಲ ಅವೈಲೇಬಲ್ ಇದೆ. ಇದಕ್ಕೂ ಬೇಕಾದ್ರೆ ಡೈಮಂಡ್ ವರ್ಕ್ ಮಾಡ್ಕೊಡ್ತೀರಾ? ಹೇಗೆ ಮಾಡ್ಕೊಡ್ತೀವಿ. ಇದಕ್ಕೂ ಮಾಡ್ಕೊಡ್ತೀವಿ. ಇಫ್ ಇನ್ ಕೇಸ್ ಬೇಕು ಅಂದ್ರೆ ಡೈಮಂಡ್ ವರ್ಕ್ ಸಿಗುತ್ತೆ, ಬೇಡ ಅಂದ್ರೆ ಬೇಡ, ಹಂಗೆ ತೊಗೊಂಡೋಗ್ಬೋದು. ಸೊ ಅದೇ 2 ಥರ ಆಪ್ಷನ್ ಇದೆ. ಇವಾಗ ಕೆಲವು ಕಡೆ ಡೈಮಂಡ್ ವರ್ಕ್ ಫಿಕ್ಸ್ ಇರುತ್ತೆ, ನೀವು ಡೈಮಂಡ್ ವರ್ಕ್ ಮಾಡೋದು ತಗೋಬೇಕು ಅಂತ. ಇಲ್ಲಿ 2 ಥರ ಆಪ್ಷನ್ ಕೊಡ್ತಾರೆ. ನೀವು ವಿತೌಟ್ ಡೈಮಂಡ್ ವರ್ಕ್ ತಗೋಬಹುದು, ವಿತ್ ಡೈಮಂಡ್ ವರ್ಕ್ ತಗೋಬಹುದು. ಅದಾದ್ಮೇಲೆ ಇಲ್ಲಿ ನೋಡಿ ಇನ್ನೊಂದು ಮತ್ತೊಂದು ಕಾನ್ಸೆಪ್ಟ್. ನಾರ್ಮಲಿ ಶಂಕದ ಮೇಲೆ ಕೂತಿರ್ತಾರೆ ನೋಡಿ. ಇಲ್ಲಿ ಹಿಂಭಾಗದಲ್ಲಿ ನೋಡ್ತಿರ್ಬೋದು ಶಂಕ. ಆಕ್ಚುಲಿ ತುಂಬಾ ಜನ ಕನ್ಫ್ಯೂಷನ್ ಹಾಕೋಬಿಡಿ, ಇದೇ ಧೋತಿ ವರ್ಕ್ ಎಲ್ಲ ಬರುತ್ತೆ, ಇನ್ನ ಮಾಡ್ತಾರೆ, ಓಕೆನಾ? ಇದು ಜಸ್ಟ್ ಇವಾಗ ಜಸ್ಟ್ 2 ದಿನ ಆಗಿ ತಂದಿ ಇವಾಗ, ಓಕೆನಾ? ಆ ಕಾರಣಕ್ಕಿದೆ. ಸೊ ನೋಡ್ತಿರ್ಬೋದು ಇದು ಅಲ್ಲಿ ಆಲ್ಮೋಸ್ಟ್ ಒಂದು 6 ಅಡಿ ಬರುತ್ತೆ. 6 ಅಡಿ ನಿಮ್ಗೆ ಹೈಟ್ ಕಂಪೇರ್ ಮಾಡೋದು ಒಂದು ಐಡಿಯಾ ಬರ್ಬೋದು ವೀಕ್ಷರ ಹೇಗಿದೆ ಅನ್ಬಿಟ್ಟು. ನಿಮಗೆ ತುಂಬಾ ಸಕ್ಕತ್ತಾಗಿದೆ. ಇದೆಲ್ಲ ಪರಿಶುದ್ಧ ಮಣ್ಣಿನ ಗಣೇಶ, ಯಾವುದೇ ರೀತಿ POP ಇಲ್ಲ. ಮತ್ತೊಮ್ಮೆ ಹೇಳ್ತಾ ಇದೆ, ಸ್ವಲ್ಪ ಹತ್ರ ಬಂದು ತೋರಿಸ್ಬಿಡ್ರು. ಸೊ ನೋಡ್ಬೋದು ನಿಮಗೆ ಇದೆಲ್ಲ ಫುಲ್ ಗ್ಲಾಸಿ ಫಿನಿಶಿಂಗ್ ಅವೈಲೇಬಲ್ ಇದೆ ವೀಕ್ಷರ. ಫೇಸ್ ನೋಡ್ಬೋದು ನಿಮ್ಗೆ ಎಷ್ಟು ಸಕ್ಕತ್ತಾಗಿದೆ ಅಂದ್ಬಿಟ್ಟು. ಇದು ಬಂದ್ಬಿಟ್ಟು ನಿಮಗೆ ಇದಾಗ್ತಾರೆ ಏನದು ಮೋಡಿ ಚೀಲ ಇದೆಲ್ಲ, ಓಕೆನಾ? ಮೋಡಿ ಚೀಲದ್ದು ನಿಮಗೆ ಪರಿಶುದ್ಧ ಮಣ್ಣಿಂದ ಯಾವು, ಓಕೆನಾ? ಅದು ಹಿಂಗೆ ಸ್ವಲ್ಪ ಆಪೋಸಿಟ್ ಇರ್ತೀರಾ. ಇಲ್ಲಿ ನೋಡ್ತಿರ್ಬೋದು ಇದು ಬಂದ್ಬಿಟ್ಟು ನಾರ್ಮಲ್ ಸೈಡ್ ದರ್ಬಾರ್ ಮಾಡ್ತಿರೋ ಗಣೇಶ. ಇದು ಕೂಡ ಆಲ್ಮೋಸ್ಟ್ ಒಂದು 5.5 ಅಡಿ ಬರುತ್ತೆ. ನೋಡ್ತಿರ್ಬೋದು. ಅದೇ ಹೇಳಿದ್ರೆ ಎಲ್ಲದಕ್ಕೂ ಧೋತಿ ವರ್ಕ್ ಎಲ್ಲ ಬಂದೇ ಬರುತ್ತೆ. ಇವ್ರು ಸಪ್ರೇಟಾಗಿ ಇವರೇ ತಂದು ಕಸ್ಟಮೈಸ್ ಮಾಡಿ ಮಾಡ್ತಾರೆ. ನಿಮ್ಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೊಡ್ತಾರೆ. ಬೇಕಾದ್ರೆ ನೀವು ಮೊದಲೇ ಹೇಳ್ಬೇಕಾದ್ರೆ ಮಾಡಕ್ಕೆ ಮುಂಚೆ ಅಲ್ವಾ ಬ್ರದರ್? ಹೌದು ಸರ್, ಹೌದು. ಸೂಪರ್. ಮತ್ತೆ ಬೇರೆ ತೋರಿಸಿ ಯಾವ್ದಿದೆ ನಿಮ್ಮ ಹತ್ರ? ನೋಡಿ ಇಲ್ಲಿ ನೋಡ್ತಿರ್ಬೋದು ವೀಕ್ಷರ. ಇಲ್ಲಿ ನೋಡಿ ವೀಕ್ಷರ, ಸ್ವಲ್ಪ ಯೂನಿಕ್ ಆಗಿರೋ ಕಾನ್ಸೆಪ್ಟ್ ನೋಡ್ತಿರ್ಬೋದು. ಆಂಜನೇಯನ ತೊಡೆ ಮೇಲೆ ಗಣೇಶ ಕೂತಿರೋ ಥರ ನೋಡಿ, ಎಷ್ಟು ಸಕ್ಕತ್ತಾಗಿದೆ ಗಣೇಶ. ನೀವು ನೋಡ್ತಿರ್ಬೋದು. ಇದು ಆಲ್ಮೋಸ್ಟ್ ಒಂದು 5.5 ಅಡಿ ಬರುತ್ತೆ. 5 ಅಡಿ ಬರುತ್ತೆ. ನೋಡ್ತಿರ್ಬೋದು. ಸ್ವಲ್ಪ ಹತ್ರ ಬಂದು ತೋರಿಸ್ಬೋದು ಕ್ಲೋಸ್ ಅಪ್ ಅಲ್ಲಿ ಗಣೇಶನ್ ಫುಲ್ಲು ಅಡಿಯಿಂದ ಮುಡಿ ನೋಡಿ ಎಷ್ಟು ಸಕ್ಕತ್ತಾಗಿದೆ. ನೋಡಿ ಗಣೇಶ ನಾರ್ಮಲ್ ಕೂತಿರ್ತಾರೆ, ಅದ್ರ ಮೇಲೆ ಗಣೇಶ ಕೂತ್ಕೊಂಡಿರ್ತಾರೆ. ಕೊಂಡೆ ಹಾಕೊಂಡು ಚಿಕ್ಕಮಗು ರೀತಿ ಕೂತಿರ್ತಾರೆ, ಓಕೆನಾ? ಅದಾದ್ಮೇಲೆ ಇನ್ನು ಈ ಕಡೆ ನೋಡ್ತಿರ್ಬೋದು ವೀಕ್ಷರ, ಇದು ಬಂದ್ಬಿಟ್ಟು ಹಸು ಮೇಲೆ ಕೂತಿರೋ ಗಣೇಶ ನೋಡ್ತಿರ್ಬೋದು. ಸೇಮ್ ಇವಾಗ ಏನು ತೋರಿಸ್ತಾ ಇಲ್ಲ, ಇವೆಲ್ಲ ಜೆಡಿ ಮಣ್ಣಿನ ಗಣೇಶ. ನಾರ್ಮಲ್ ಮಣ್ಣಿನ ಗಣೇಶ ಕೂಡ ಇದೆ. ಫಸ್ಟ್ ಜೆಡಿ ಮಣ್ಣಿನ ತೋರಿಸ್ಬಿಡ್ತೀನಿ ಯಾವ ಥರ ಇದೆ ಅಂದ್ಬಿಟ್ಟು ಮಾಡ್ಲುಗಳು. ನೋಡಿ ಸಕ್ಕದ ಇದೆಲ್ಲ ಇವರೇ ಕಸ್ಟಮೈಸ್ ಕೊಟ್ಟು ಇವ್ರಿಗೆ ಈ ಥರ ಬೇಕು ಅಂತ ಆರ್ಡರ್ ಕೊಟ್ಟು ಮಾಡಿಸಿರೋಂಥದ್ದು ಇವೆಲ್ಲ, ಓಕೆ? ಅದನ್ನ ನೆನ್ಪಿಟ್ಕೊಬಿಡಿ. ನೋಡ್ತಿರ್ಬೋದು. ಇದು ಬಂದ್ಬಿಟ್ಟು ಎರಡು ಹಸು ಮೇಲೆ ಕೂತಿರೋ ಗಣೇಶ, ಓಕೆನಾ? ಇದು ಎಷ್ಟು ಫೀಟ್ ಇದು? 5 ಫೀಟಾ? 5.5 ಅಡಿ ವೀಕ್ಷರ. ಅದಾದ್ಮೇಲೆ ಇನ್ನು ಈ ಕಡೆ ಬರೋಣ. ನೋಡಿ ಶಿವನ ಸ್ವರೂಪದಲ್ಲಿ ಕೂತಿರೋ ಗಣೇಶ ನೋಡಿ, ತಪಾಸ್ ಮಾಡ್ತಿರೋ ಥರ ಎಷ್ಟು ಸಕ್ಕದಾಗಿದೆ ಅನ್ಬೋದು. ನಿಮಗೆ ಅಡಿಯಿಂದ ಮುಡಿಗೆ ಎಷ್ಟು ಸಕ್ಕದ್ ಮಾಡಿದೆ ನೋಡಿ. ಇಲ್ಲಿ ಬಂದ್ಬಿಟ್ಟು ಲಿಂಗ ಅನ್ಕೋತೀನಿ, ಇದು ಆಕ್ಚುಲಿ ಮೋದಕ ಅನ್ಕೋತೀನಿ. ಇದು ಆಕ್ಚುಲಿ ಇದು ಲಿಂಗ ಮೋದಕ ಗೊತ್ತಿಲ್ಲ. ಎಷ್ಟು ಯೂನಿಕ್ ಆಗಿದೆ ನೋಡ್ತಿರ್ಬೋದು. ನಿಮಗೆ ಕಾನ್ಸೆಪ್ಟ್ ಮಸ್ತ್ ಸೂಪರ್ ಆಗಿದೆ. ಆಕ್ಚುಲಿ ಇದಕ್ಕೆ ಡೈಮಂಡ್ ವರ್ಕ್ ಮಾಡ್ಬಿಟ್ಟು ಇನ್ನೂ ಬೆಂಕಿ ಆಗಿ ಬರುತ್ತೆ. ಇದು ಇವಾಗ ಅವೈಲೇಬಲ್ ಇದೆ, ಬುಕಿಂಗ್ ಅವೈಲೇಬಲ್ ಇದೆ. ಸೊ ವೀಕ್ಷಕರು ಯಾರಾದರೂ ಸ್ವಲ್ಪ ಯೂನಿಕ್ ಆಗಿ ಗಣೇಶ, ಅದು ನಿಮಗೆ ಪರಿಶುದ್ಧ ಮಣ್ಣಿನಲ್ಲಿ ಹುಡುಕ್ತಾ ಇರೋದಾದ್ರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ವಿಡಿಯೋ ಮೇಲೆ ನಂಬರ್ ಕೊಡ್ತೀನಿ. ಇವೆಲ್ಲ ನಿಮಗೆ ಯೂನಿಕ್ ತೋರಿಸಿರೋದ್ರಲ್ಲಿ ಯೂನಿಕ್ ಮಾಡ್ಗಳು. ನೀವು ನಾರ್ಮಲ್ ಆಗಿ ಮಣ್ಣಲ್ಲಿ ಸಿಗ್ತವೆ, ಬಟ್ ಇವೆಲ್ಲ ಕೈಯಲ್ಲಿ ಮಾಡಿರೋಂಥದ್ದು, ಓಕೆನಾ? ಅವೆಲ್ಲ ಅಚ್ಚಲ್ಲಿ ಮಾಡಿರ್ತಾರೆ, ಇವೆಲ್ಲ ಕೈಯಲ್ಲಿ ಮಾಡಿರೋಂಥದ್ದು. ಆ ಕಾರಣಕ್ಕೆ ನಾನು ಇದನ್ನು ತಗೊಳ್ಳಿ ಅಂತ ಹೇಳ್ತಾ ಇರೋದು. ಅಡಿಯಿಂದ ಮುಡಿ ಗಂಟೆ ಏನು ವರ್ಕ್ಗೂ ನೋಡ್ತಾ ಇರೋ ಡೈಮಂಡ್ ಇದೇನಿದು ರುದ್ರಾಕ್ಷಿ ಮತ್ತು ಶಿವಂದು ಇದೆಲ್ಲ ನೋಡ್ತಾ ಇರೋ ಆಭರಣಗಳು ಎಲ್ಲ ಅವರು ಕೈಯಿಂದ ಮಾಡಿರೋದು ಆ್ಯಕ್ಚುಲಿ ಇವೆಲ್ಲ, ಓಕೆನಾ? ಅದಾದಮೇಲೆ ಇಲ್ಲಿ ನೋಡ್ತಿರ್ಬೋದು ವೀಕ್ಷರೇ. ಇಲ್ಲಿ ನೋಡ್ತಿರ್ಬೋದು ನಿಮಗೆ ಇದೇನು ಕಾನ್ಸೆಪ್ಟ್ ಅಂದರೆ, ತುಂಬ ಕಡೆ ನಿಮಗೆ ಗೌರಿ ಗಣೇಶನಿಗೆ ಚಿಕ್ಕದಾಗಿರುತ್ತೆ ಅಲ್ವಾ? ಇದರಲ್ಲಿ ಏನು ಕಾನ್ಸೆಪ್ಟ್ ಇದೆ, ಅಮ್ಮ ತೊಡೆ ಮೇಲೆ ಮಗುನ ಕೂರಿಸ್ಕೊಂಡಿರ್ತಾರೆ ಕಾನ್ಸೆಪ್ಟ್ ಇದು. ಎಷ್ಟು ನೋಡಿ, ಇಷ್ಟು ದೊಡ್ಡ ಗೌರಿ ನೀವು ಎಲ್ಲೂ ನೋಡೋಕೆ ಸಾಧ್ಯನೇ ಇಲ್ಲ. ಫುಲ್ಲು ಗೌರಿ ನೋಡ್ತಿರ್ಬೋದು. ಅದ್ರ ಮೇಲೆ ಗಣೇಶ ಕೂತಿವಾಗ ಏನು ನಿಮಗೆ ಅಲ್ಲಿ ಆಂಜನೇಯನ ತೊಡೆ ಮೇಲೆ ಕೂತ್ಕೊಂಡು ತೋರಿಸಲ್ಲ, ಸೇಮ್ ಕಾನ್ಸೆಪ್ಟಲ್ಲಿ ನೋಡ್ಬೋದು. ಅದಾದಮೇಲೆ ಇದು ಆಲ್ಮೋಸ್ಟ್ ಬರುತ್ತೆ ವೀಕ್ಷರ. ಒಂದು 5 ಫೀಟಾ? 5.5 ಬರುತ್ತಾ? ಸೊ 5.5 ಬರುತ್ತೆ. ಇವ್ರು ಆಕ್ಚುಲಿ ನಿನ್ನೆ ತರ ಪೂಜೆ ಮಾಡಿ ತಂದಿದ್ದಾರೆ. ಆ ಕಾರಣಕ್ಕೆ ಇವಾಗ ನೋಡ್ತಿರ್ಬೋದು. ನೋಡಿ ಇವೆಲ್ಲ ನಿಮ್ಗೆ ಅಡಿಷನಲ್ ಆಗಿ ಜಸ್ಟ್ ನಾರ್ಮಲ್ ಆಗಿ ಬಂದಿರೋದು. ಇಫ್ ಇನ್ ಕೇಸ್ ಅಡಿಷನಲ್ ಆಗಿ ಬೇಕಾದ್ರೆ ಜ್ಯುವೆಲರಿ ವರ್ಕ್ ಎಲ್ಲ ಮಾಡ್ಕೊಟ್ರೆ ಇನ್ನೂ ಬೆಂಕಿ ಕಾಣುತ್ತೆ. ಜ್ಯುವೆಲರಿ ವರ್ಕ್ ಆಗಿರೋದು ಕೆಲವೊಂದು ಮಸ್ತಾಗಿರೋ ಪೀಸಸ್ ಇದೆ. ಲಾಸ್ಟಲ್ಲಿ ತೋರಿಸ್ತೀನಿ ನಿಮಗೆ, ಫಸ್ಟಲ್ಲಿ ತೋರಿಸಲ್ಲ. ಅದಾವ ಇನ್ನ ಈಗ. ಸೊ ಇಲ್ಲಿ ನೋಡ್ತಿರ್ಬೋದು. ಇದು ಮತ್ತೊಂದು
ಅದೇ ಹೇಳಿದ್ನಲ್ಲ ಜೆ ಡಿ ಮಣ್ಣಿನ ಕಾನ್ಸೆಪ್ಟ್ ಮತ್ತೊಂದು ನೋಡ್ತಿರ್ಬೋದು. ಇದು ಬಂದ್ಬಿಟ್ಟು ನಿಮಗೆ ಸೈಡ್ ದರ್ಬಾರ್ ಮಾಡ್ತಾರೆ ಕೂತಿರೋ ಗಣೇಶ. ಇದು ಬಂದ್ಬಿಟ್ಟು ನಿಮಗೆ ವಿಷ್ಣುವಿನ ರೀತಿ ಅವತಾರ ಇರ್ತಾರೆ ನೋಡ್ತಿರ್ಬೋದು, ಸೈಡಲ್ಲಿ ದರ್ಬಾರ್ ಮಾಡ್ತಿರ್ತಾರೆ ಗಣೇಶ ನೋಡ್ತಿರ್ಬೋದು. ಸಕ್ಕತ್ತಾಗಿದೆ. ಇದು ಆಲ್ಮೋಸ್ಟ್ ಒಂದು 5.5 ಬರುತ್ತೆ ವೀಕ್ಷರ, ಓಕೆನಾ. ಮತ್ತು ಇಲ್ಲೊಂದು ಗಣೇಶ ಇದೆ, ಸ್ವಲ್ಪ ಇನ್ನೂ ವರ್ಕ್ ಮಾಡಬೇಕು. ಇದು ಬಂದ್ಬಿಟ್ಟು ನಿಮಗೆ ಹಿಂದೆ ಕಾಮಧೇನು ಇರೋ ಥರ, ಸೊ ಆ ರೀತಿ ಕಾನ್ಸೆಪ್ಟಲ್ಲಿ ಇರೋದು ಗಣೇಶ ಇದು ನೋಡ್ತಿರ್ಬೋದು, ಓಕೆನಾ. ಅದಾದ್ಮೇಲೆ ಇಲ್ಲಿ ನೋಡ್ತಾ ಇದ್ದೀರಾ, ಇದು ಬಂದ್ಬಿಟ್ಟು ನಿಮಗೆ ಸಿಂಹದ ಮೇಲೆ ಕೂತಿರೋ ಥರ ಗಣೇಶ ನೋಡಿ, ಸಿಂಹದ ಮೇಲೆ ಕೂತಿರೋ ಗಣೇಶ. ಇದು ಆಲ್ಮೋಸ್ಟ್ ಒಂದು 5 ಫೀಟ್ ಬರುತ್ತೆ ವೀಕ್ಷರ, ಓಕೆನಾ. ಇವಾಗ ನಿಮ್ಮ ಜೆ ಡಿ ಮಣ್ಣಿನ ಗಣೇಶ ತಿಳಿಸ್ಕೊಟ್ನಾ, ನೆಕ್ಸ್ಟು POP ರೇಂಜಿಗಿರೋ ಮಣ್ಣಿನ ಗಣೇಶ ತಿಳಿಸ್ಕೊಡ್ತೀವಿ, ಬನ್ನಿ ತೋರಿಸಿ. ಸೊ ವೀಕ್ಷರ, ಇದು ಬಂದ್ಬಿಟ್ಟು ಬಾಲ ಗಣೇಶ ನೋಡಿರ್ಬೋದು ನೀವು, ಸಕ್ಕತ್ತಾಗಿದೆ. ಇದು ತುಂಬ ಜನಕ್ಕೆ ಇಷ್ಟ ಆಗುವಂಥ ಮಾಡಲು. ತುಂಬ ಜನ ಏನು ಅನ್ಕೋತಾರೆ POPಲಿ ನಿಮಗೆ ಫಿನಿಶಿಂಗ್ ಸಿಗ್ತದೆ, ಮಣ್ಣಿನಲ್ಲಿ ಫಿನಿಶಿಂಗ್ ಸಿಗಲ್ಲ ಅಂದ್ಬಿಟ್ಟು. ಮಣ್ಣಿನ ಗಣೇಶ ಎಷ್ಟು ಫಿನಿಶಿಂಗ್ ಆಗಿ ಎಷ್ಟು ಲುಕ್ ನೋಡಿ, ಏನು ರೇಂಜಿಗಿದೆ ನಿಮಗೆ. ತಲೆ ಬಾಡಿಗಿನ ತಲೆನೇ ಎಷ್ಟು ದೊಡ್ಡದಿದೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ 10 ಅಡಿ ಗಣೇಶನ ತಲೆ ಇದೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇಷ್ಟು ಪುಟ್ಟದಾಗಿ ಕೂರಿಸಿ ಅಗ್ಲ ಮಾಡಿದ್ದಾರೆ, ನೋಡೋಕೆ ಒಂದು ರೀತಿ ಮುದ್ದಾಗಿ ಕಾಣಬೇಕು ಅನ್ನೋದು ರೀತಿಗೆ. ಇದಕ್ಕೆ ಡೈಮಂಡ್ ವರ್ಕ್ ಮಾಡ್ಕೊಡ್ತೀರಾ? ಆರು ಕೊಟ್ಟರೆ ಮಾಡ್ಕೊಡ್ತೀರಾ? ಸೊ ಇದನ್ನ ಎಷ್ಟು ಕಲರ್? 4-5 ಕಲರ್ಸ್ ಇದು ಬೇಕಾದ್ರೆ ತರಿಸ್ಕೊಡ್ತೀರಾ? ಸೊ ವೀಕ್ಷರ, ಇದು ಬಂದ್ಬಿಟ್ಟು ನಿಮ್ಗೆ ನಾರ್ಮಲ್ ಸ್ಕಿನ್ ಟೋನ್ ಎಲ್ಲ ಅವೈಲೇಬಲ್ ಇದೆ, ಓಕೆನಾ. ಇಫ್ ಇನ್ ಕೇಸ್ ನಿಮ್ಗೆ ಬೇರೆ ಕಲರ್ ಬೇಕಾದ್ರೂ ತರಿಸ್ಕೊಡ್ತಾರೆ. ಅದಾದ್ಮೇಲೆ ಇಲ್ಲಿ ನೋಡ್ತಿರ್ಬೋದು ವೀಕ್ಷರ, ಈ ಕಡೆ ಬಂದಿರೋ ಇದು ನಿಮ್ಗೆ ನಾರ್ಮಲ್ ದರ್ಬಾರ್ ಮಾಡ್ತಾ ಕೂತಿರೋ ಗಣೇಶ ನೋಡ್ತಿರ್ಬೋದು. ಇದು ಆಲ್ಮೋಸ್ಟ್ ನಿಮ್ಗೊಂದು ಬರುತ್ತೆ 4 ಅಡಿ ಬರುತ್ತೆ ವೀಕ್ಷರ ನೋಡ್ತಿರ್ಬೋದು. ಇವೆಲ್ಲ ವಿತೌಟ್ ಡೈಮಂಡ್ ವರ್ಕ್, ಓಕೆನಾ. ವಿತ್ ಡೈಮಂಡ್ ವರ್ಕ್ ನಿಮ್ಗೆ ಎಕ್ಸ್ಟ್ರಾ ಆಗುತ್ತೆ, ಅದನ್ನ ನೆನ್ಪಿಟ್ಕೋಬೇಡಿ. ವಿತ್ ಡೈಮಂಡ್ಗೆ ವಿತೌಟ್ ಡೈಮಂಡ್ ಅಲ್ಲಿ ಡಿಫ್ರೆಂಟ್ ಪ್ರೈಸಸ್ ಇರುತ್ತೆ, ಎರಡು ಮಿಕ್ಸ್ ಅನ್ನು ಅನ್ಕೊಳ್ಕೋಬೇಡಿ. ಅದಾದ್ಮೇಲೆ ಇಲ್ಲಿ ನೋಡ್ತಾ ಇರೋ ಸ್ವಲ್ಪ ಲೈಟಾಗಿ ಡೈಮಂಡ್ ವರ್ಕ್ ಮಾಡಿದ್ದಾರೆ ಇದಕ್ಕೆ ನೋಡ್ತಿರ್ಬೋದು. ಇದು ಬಂದ್ಬಿಟ್ಟು ನಿಮಗೆ ಕುದುರೆ ಮೇಲೆ ಕುತ್ಕೊಂಡಿರ್ತಾರೆ ಗಣೇಶ. ಇದು ಕೂಡ ಮಣ್ಣಿನ ಗಣೇಶ ವೀಕ್ಷರ, ಯಾವುದೇ ರೀತಿ POP ಎಲ್ಲ. ಇದು ತುಂಬ ಜನ ಕನ್ಫ್ಯೂಷನ್ ಆಗಿ ಹೋಗ್ತೀರಾ. ಇದು ಆಲ್ಮೋಸ್ಟ್ ಒಂದು 4 ಫೀಟ್ ಬರುತ್ತೆ ವೀಕ್ಷರ. ಅದಾದ್ಮೇಲೆ ಇಲ್ಲಿ ನೋಡ್ತಿರ್ಬೋದು, ಇದು ಬಂದ್ಬಿಟ್ಟು ನಿಮಗೆ ಅದೇನೋ ಒಂಥರ ಗಣೇಶ ಇದೆ. ಆ್ಯಕ್ಚುಲಿ ಮುಂಬೈ ಟೈಪ್ ಗಣೇಶ ಇದೆ. ಆ್ಯಕ್ಚುಲಿ ಇದು ಕೂಡ ಮಣ್ಣಿಂದೆ, ಸ್ವಲ್ಪ ಚಿಕ್ಕದಾಗಿ ಹುಡುಕ್ತಾ ಇರೋಂಥವ್ರು ಇದು ತಗೋಬೋದು ನೋಡಿ, ಸಗದಾಗಿದೆ. ಇದು ಇನ್ನೂ ಡೈಮಂಡ್ ವರ್ಕ್ ಎಲ್ಲ ಮಾಡಬೇಕಿದೆ. ಆಮೇಲೆ ಇಲ್ಲಿ ನೋಡ್ತಾ ಇದ್ದೀರಾ, ಇದು ನೋಡಿ ನಾರ್ಮಲ್ ಮುಂದೆ ಗಣೇಶ ಕೂತಿರ್ತಾರೆ, ಹಿಂಭಾಗದಲ್ಲಿ ಶಿವ ಇರೋ ಥರ ದರ್ಬಾರ್ ಮಾಡ್ತಾ ಕೂತಿರೋ ಗಣೇಶ. ಇದು ಆಲ್ಮೋಸ್ಟ್ ಒಂದು 4 ಅಡಿ ಬರುತ್ತೆ ನೋಡ್ತಿರ್ಬೋದು. ಅದಾದ್ಮೇಲೆ ಇಲ್ಲಿ ನೋಡಿ, ನಮ್ಗೆ ಯಾವುದೇ ರೀತಿ ನಾರ್ಮಲ್ ದರ್ಬಾರ್ ಥರ ಬೇಕು ಅನ್ನೋಂಥವ್ರು ನೋಡ್ತಿರ್ಬೋದು. ಸಕ್ಕತ್ತಾಗಿದೆ ಗಣೇಶ, ಅಡಿಯಿಂದ ಮುಡಿಗಂಡ. ಇದು ಕೂಡ ಮಣ್ಣೆ. ಇದು ಆಲ್ಮೋಸ್ಟ್ ಒಂದು 5.5 ಬರುತ್ತೆ ವೀಕ್ಷರ ನೋಡ್ತಿರ್ಬೋದು, ಓಕೆನಾ. ಅದಾದ್ಮೇಲೆ ನೋಡಿ, ಇದು ಬಂದ್ಬಿಟ್ಟು ನಿಮಗೆ ಡೊಳ್ಳೊಟ್ಟೆ ಗಣೇಶ. ನಾರ್ಮಲ್ ಒಂದು ರೀತಿ ಪಾಟೀಲ್ ಟೈಪ್ ಅನ್ಕೋಬೋದು ಇದನ್ನ ಆ್ಯಕ್ಚುಲಿ. ಮತ್ತು ಕಲರೇಷನ್ ಕೂಡ ಯೂನಿಕ್ ಆಗಿದೆ. ಇದಕ್ಕೆ ಡೈಮಂಡ್ ವರ್ಕ್ ಮಾಡ್ಬಿಟ್ರೆ ಮತ್ತೆ ಬೆಂಕಿ ಆಗಿರುತ್ತೆ ಅಂತ ಹೇಳ್ಬೋದು, ಅಷ್ಟು ಸಕ್ಕತ್ತಾಗಿದೆ. ಕೈಯಲ್ಲಿ ಮೋದಕ ಹಾಕೊಂಡು ನಾರ್ಮಲಾಗಿ ಕೂತಿರ್ತಾರೆ, ಯಾವುದೇ ರೀತಿ ನಿಮಗೆ ತುಂಬ ಡಿಸೈನ್ ಬೇಡ ಅನ್ನೋಂಥವ್ರು ಇದಕ್ಕೆ ಹೋಗ್ಬೋದು. ಅದಾದಮೇಲೆ ಬನ್ನಿ ಇನ್ನು ಈ ಕಡೆ ಬರೋಣ. ಶಿವನ ರೂಪದಲ್ಲಿ ಗಣೇಶ ನೋಡ್ಬೋದು. ಇಲ್ಲಿ ಬನ್ನಿ, ಇಲ್ಲಿ ನೋಡ್ಬೋದು ಶಿವನ ರೂಪದಲ್ಲಿ 1, 2, 3, 4 ಗಣೇಶ ಇದೆ, ಡಿಫ್ರೆಂಟ್ ಕಲರ್ಸ್. ನಿಮ್ಗೆ ಬೇಕಾದ್ರೆ ಗ್ರೇ ಕಲರ್ ಬೇಕಾ ಅವೈಲೇಬಲ್ ಇದೆ, ಲೈಟ್ ವೈಟ್ ಕಲರ್ ಬೇಕಾ, ನಿಮಗೆ ನಾರ್ಮಲ್ ಸ್ಕಿನ್ ಟೋನ್ ಬೇಕಾ, ಅಥವಾ ಲೈಟ್ ಪಿಂಕಿಶ್ ಬೇಕಾ, ನಿಮ್ಗೆ ಯಾವ ಕಲರ್ ಬೇಕೋ ಅವೈಲೇಬಲ್ ಇದೆ ನೋಡ್ತಿರ್ಬೋದು. ಆದಷ್ಟು ಬೇಗ ಬಂದು ತೊಗೊಂಡು ಆ್ಯಕ್ಚುಲಿ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಅವೆಲ್ಲ ಆಲ್ಮೋಸ್ಟ್ ಕೆಲವೊಂದು ಪೀಸಸ್ ಬುಕ್ಕಿಂಗ್ ಆಗಿದ್ದಾವೆ. ದಯವಿಟ್ಟು ಬೇಗ ಬಂದರೆ ನಿಮ್ಗೆ ಏನೋ ಸಿಗುತ್ತೆ ಪೀಸು. ಅದಾದಮೇಲೆ ಇಲ್ಲಿ ನೋಡಿ ಡೈಮಂಡ್ ವರ್ಕ್ ಹೇಗೆ ಬರುತ್ತೆ ಜಸ್ಟ್ ಒಂದು ಅಬ್ಸರ್ವ್ ಮಾಡಿ. ನಿಮಗೆ ಇದು ಜಸ್ಟ್ ಒಂದು ಡೆಮೋ ಪೀಸು ಹಿಂಗೆ ಬರುತ್ತೆ ಅನ್ನೋದು. ಹಿಂಗೆ ಅಂತಲ್ಲ, ನಿಮ್ಗೆ ಯಾವ ಥರ ಬೇಕೋ ಕಸ್ಟಮೈಸ್ ಮಾಡ್ಕೊಡ್ತಾರೆ ಅವರು. ನಿಮ್ಮ ಸೆಲೆಕ್ಷನ್ ಹೇಗಿದೆ ಅದ್ರ ಮೇಲೆ ಹೋಗುತ್ತೆ. ಇದು ಕೂಡ ನೋಡ್ತಿರ್ಬೋದು, ಇದು ಕೃಷ್ಣನ ರೀತಿ, ಇದಕ್ಕೂ ಡೈಮಂಡ್ ವರ್ಕ್ ಮಾಡಿದ್ದಾರೆ. ನಿಮಗೆ ಆ ಕಡೆ ತೋರಿಸ್ಕೊಡ್ತೀನಿ. ಇಲ್ಲಿ ನೋಡಿ ವೀಕ್ಷಕರೇ, ಎಷ್ಟು ಸಕ್ಕತ್ತಾಗಿದೆ ಗಣೇಶ ನೋಡ್ತಿರ್ಬೋದು. ನಿಮಗೆ ಒಂದು ರೀತಿ ನಿಮ್ಗೆ ನಿಜವಾದ ಆನೆ ತಲೆ ಥರ. ನಾರ್ಮಲ್ ಗಣೇಶ ನಿಮ್ಗೆ ಆನೆ ತಲೆನೇ, ಬಟ್ ಇದು ನಿಜವಾದ ಆನೆ ತಲೆ ಹೇಗಿರುತ್ತೆ ಸೊ ಆ ರೀತಿ ಮಾಡಿದ್ದಾರೆ. ಎಷ್ಟು ಸಕ್ಕತ್ತಾಗಿ ನೋಡಿ, ಅಡಿಯಿಂದ ಬಾಡಿ ಗಂಟ. ಇದಕ್ಕೆಲ್ಲ ನಿಮ್ಗೆ ಧೋತಿ ವರ್ಕ್ ಎಲ್ಲ ಬರುತ್ತೆ, ಓಕೆನಾ. ಧೋತಿ ವರ್ಕ್ ಎಲ್ಲ ಬರುತ್ತೆ, ಡೈಮಂಡ್ ವರ್ಕ್ ಎಲ್ಲ ಮಾಡಿದ್ರೆ ಸಕ್ಕತ್ತಾಗಿ ಬರುತ್ತೆ. ಇದು ಆಲ್ಮೋಸ್ಟ್ ಒಂದು ಫುಲ್ ಓವರಾಲ್ ಕಂಪ್ಲೀಟ್ ಆದ್ರೆ 6 ಫೀಟ್ ಬರುತ್ತೆ ವಿಷಯ ನೋಡ್ತಿರ್ಬೋದು. ಸಕ್ಕತ್ತಾಗಿದೆ ಅಂತ ಹೇಳ್ಬೋದು. ಎಷ್ಟು ಆ ಕಡೆ 2 ಕೈ, ಈ ಕಡೆ 2 ಕೈ ನೋಡಿ, ಸ್ವಲ್ಪ ಯೂನಿಕ್ ಆಗಿದೆ ಮಾಡಲು. ಯಾರಾದ್ರು ಯೂನಿಕ್ ಆಗಿ ಟ್ರೈ ಮಾಡ್ತೀರಂದ್ರೆ ಇದಕ್ಕೆ ಹೋಗ್ಬೋದು, ಸ್ವಲ್ಪ ಯೂನಿಕ್ ಆಗಿದೆ. ಇನ್ನು ಈ ಕಡೆ ಬನ್ನಿ, ಇದು ನೋಡ್ತಿರ್ಬೋದು ವೀಕ್ಷರ. ಇದು ಬಂದ್ಬಿಟ್ಟು ನಿಮಗೆ ನಾರ್ಮಲ್ ಗಣೇಶ. ಹಿಂಭಾಗದಲ್ಲಿ ಕೇದಾರನಾಥ್ ದೇವಸ್ಥಾನ ನೋಡ್ಬೋದು, ಇಲ್ಲಿ ಶಿವ ನೋಡ್ಬೋದು. ಹಿಂಭಾಗದಲ್ಲಿ ಕೇದಾರನಾಥ, ಮುಂದೆ ದರ್ಬಾರ್ ಮಾಡ್ತಾ ಕೂತಿರೋ ಗಣೇಶ, ಓಕೆ. ಸೊ ಇದು ಬಂದು ಗ್ರೇ ಕಲರ್ ಲೆವೆಲ್ ಇದೆ. ಇದಕ್ಕೂ ಕೂಡ ಅದು ಹೇಳಿದ್ನಲ್ಲ, ಎಲ್ಲರಿಗೂ ಡೈಮಂಡ್ ವರ್ಕ್ ಅಡಿಷನಲ್ ಆಗಿ ಬರುತ್ತೆ. ಸೊ ನಿಮ್ಗೆ ಬೇಡ, ನಂಗೆ ಅಡಿಷನಲ್ ಡೈಮಂಡ್ ವರ್ಕ್ ಬೇಡ, ಎಷ್ಟು ಗಣೇಶ ಬೇಕು ಅಂದರೆ ತೊಗೊಬೋದು. ಇಲ್ಲಿ ನೋಡ್ತಿರ್ಬೋದು, ಇದು ನೋಡಿ, ಇದು ಮತ್ತೊಂದು ಗಣೇಶ, ನಾರ್ಮಲ್ ದರ್ಬಾರ್ ಮಾಡ್ತಾ ಕೂತಿರೋ ಗಣೇಶ. ಇದು ತುಂಬ ಜನಕ್ಕೆ ಏನು ಅನ್ಕೋತೀರಾ, ಈ ಪ್ರಭಾವಳಿ ಏನು ಹಿಂಭಾಗ ನೋಡ್ತಾರೆ, ಇದು ಕೂಡ ಮಣ್ಣೆ ವೀಕ್ಷರೆ, ಯಾವುದೇ ರೀತಿ ಫೈಬರ್ ಅಲ್ಲ, ಓಕೆನಾ. ಇದು ಮಣ್ಣು ಜಸ್ಟ್ ಅಟ್ಯಾಚ್ ಆಗಿದೆ, ಆ ಥರ ಮಾಡಿದ್ದಾರೆ, ಸ್ವಲ್ಪ ಡಿಫ್ರೆಂಟ್ ಆಗಿದೆ. ನಾರ್ಮಲ್ ದರ್ಬಾರ್ ಮಾಡ್ತಾ ಗಣೇಶ ಸ್ವಲ್ಪ ಯೂನಿಕ್ ಕಲರ್ ಅವೈಲೇಬಲ್ ಆಲ್ಮೋಸ್ಟ್ ಒಂದು ಮಿಲ್ಕಿ ವೈಟ್ ಥರಲ್ಲ. ಸೊ ಆ ರೀತಿ ಕಾನ್ಸೆಪ್ಟ್ ನೋಡಿ. ಇದರಲ್ಲಿ ಇನ್ನೊಂದು ಕಲರ್ ಬೇಕಾ, ಇಲ್ಲಿ ನೋಡ್ತಿರ್ಬೋದು, ಮತ್ತೊಂದು ಕಲರ್ ಅವೈಲೇಬಲ್ ನೋಡ್ತಿರ್ಬೋದು ನೋಡಿ. ಸಕ್ಕದ ಗ್ರೇ ಕಲರ್ ಅವೈಲೇಬಲ್ ಇದೆ ನೋಡ್ತಿರ್ಬೋದು. ಅದಾದಮೇಲೆ ಬನ್ನಿ, ಡೈಮಂಡ್ ವರ್ಕ್ ಹೇಳಿದೆ ಅಂತ ಹೇಳಿದ್ನಲ್ಲ ನೋಡಿ, ಇಲ್ಲಿಂದ ಸ್ಟಾರ್ಟ್ ಆಗೋದು ವಿಷಯ ಡೈಮಂಡ್ ವರ್ಕ್ದು ನೋಡಿ. ಎಷ್ಟು ಸಕ್ಕತ್ತಾಗಿ ಮಾಡಿ ಡೈಮಂಡ್ ವರ್ಕ್ ಇದೆಲ್ಲ ನೋಡ್ತಿರ್ಬೋದು. ನಿಮಗೆ ಅಡಿಷನಲ್ ಇವೆಲ್ಲ ಇಲ್ಲೇನು ಮಾಡ್ತಾರೆ ಮೇಲೆ, ಇವೆಲ್ಲ ಅಡಿಷನಲ್. ಜಸ್ಟ್ ನಿಮ್ಮ ಕಿರೀಟ ಅಷ್ಟೇ ಬರುತ್ತೆ, ಇದು ಇವೆಲ್ಲ ಅಡಿಷನಲ್. ಅವ್ರು ಹೆಂಗೆ ಗಣಿತಿನ ಪ್ಯಾಟರ್ನ್ ಹೇಗಿದೆ ಅದಕ್ಕೆ ಆಪೋಸಿಟಾಗಿ ಮ್ಯಾಚ್ ಮಾಡಿ ಮಾಡ್ತಾರೆ ಆ್ಯಕ್ಚುಲಿ. ಇದು ಬಂದ್ಬಿಟ್ಟಿಗೆ ಬುಲ್ ಮೇಲೆ ಕೂತದೆ ಗಣೇಶ ನೋಡ್ತಿರ್ಬೋದು. ಇದು ಈ ಕಡೆ ಡಮರುಗ ನೋಡ್ಬೋದು, ತ್ರಿಶೂಲ ನೋಡ್ಬೋದು. ಇದು ಸಿಂಪಲ್ ಆಗಿದೆ, ನಮ್ಗೆ ಜಾಸ್ತಿ ಅದ್ದೂರಿ ಆಗಿಬಿಡ, ಸಿಂಪಲ್ ಆಗಿದೆ. ಸ್ವಲ್ಪ ಸಿಂಪಲ್ ಆಗಿ ಬೇಕಾ, ಸ್ವಲ್ಪ ಧೋತಿ ವರ್ಕ್ ಬೇಕಾ, ಇಲ್ಲಿ ನೋಡಿ ಅವ್ರು ಎಲ್ಲಿ ತೋರಿಸಿದ್ನಲ್ಲ ಸೇಮ್ ಗಣೇಶನ ಇದಕ್ಕೆ ಪೇಟ ಹಾಕಿದ್ದಾರೆ ನೋಡಿ. ಪೇಟಾಗಿ ನಿಮ್ಗೊಂದು ಸ್ವಲ್ಪ ಇಲ್ಲಿ ಪುಕ್ಕ ರೀತಿ ಬರುತ್ತೆ, ಇಲ್ಲೆಲ್ಲ ನೋಡ್ಬೋದು ವರ್ಕಲ್ಲ ಸಕ್ಕದಾಗಿ ಮಾಡಿದ್ದಾರೆ. ಮತ್ತು ಸೊಂಡ್ಲು ಮುಳುಗಳು ವರ್ಕ್ ಮಾಡಿ ಸ್ವಲ್ಪ ಹತ್ರ ತೋರಿಸ್ಬೋದು.
ನೋಡಿ ಸೊಂಡ್ಲ ಮೇಲೆ ಕೂಡ ವರ್ಕ್ ಮಾಡಿದ್ದಾರೆ ನೋಡಿ, ಅಬ್ಸರ್ವ್ ಮಾಡ್ತಿರ್ಬೋದು, ಸೊಂಡ್ಲವಾಗಿರ್ಬೋದು ಇಲ್ಲಾಗಿರ್ಬೋದು. ಮತ್ತು ಇನ್ನೂ ನೋಡ್ಬೋದು, ಇನ್ನು ಅಡಿಷನ್ ಅಂದರೆ ನಿಮಗೆ ಧೋತಿ ಸಾರಿ ಪಂಚೆ ನೋಡ್ಬೋದು ಎಷ್ಟು ಸಕ್ಕತ್ತಾಗಿದೆ. ಗಣೇಶಂಗೆ ಆ್ಯಪ್ಟ್ ಆಗಿದೆ ಆ್ಯಕ್ಚುಲಿ, ಸ್ವೆಟ್ ಆಗಿರೋಂಥ ಗಣೇಶ ನೋಡ್ತಿರ್ಬೋದು, ಸಕ್ಕತ್ತಾಗಿದೆ. ಅದಾದಮೇಲೆ ಇನ್ನು ಈ ಕಡೆ ನೋಡ್ತೀರಾ, ಇದು ವಿತೌಟ್ ಡೈಮಂಡ್ ವರ್ಕಲ್ಲಿ ಇರೋಂಥದ್ದು. ಓಕೆನಾ, ನಾರ್ಮಲ್ ದರ್ಬಾರ್ ಮಾಡ್ತಾರೆ ಗಣೇಶ. ಇದು ಬಂದ್ಬಿಟ್ಟು ಆಲ್ಮೋಸ್ಟ್ ಒಂದು 5.5 6 ಬರುತ್ತೆ ಬರೋದು. ಇದು 6 ಫೀಟ್ ಬಕ್ಚರ್, ಇದು 6 ಫೀಟ್, ಇನ್ನೂ ಡೈಮಂಡ್ ವರ್ಕ್ ಆಗಿಲ್ಲ. ಅದಾದಮೇಲೆ ಒಂದು ಕೃಷ್ಣನ ಕಾನ್ಸೆಪ್ಟ್ ಇದೆ, ಆಪೋಸಿಟ್ ಸಕ್ಕತ್ತಾಗಿದೆ. ಇವಾಗ ಏನು ಈ ಮಾಡಲ್ ಸೇಮ್ ಸಿಮ್ಲರ್ ಮಾಡಲೇ, ಸ್ವಲ್ಪ ನಿಮಗೆ ಕೃಷ್ಣದ ರೀತಿ ಇರೋ ಥರ ಕಾನ್ಸೆಪ್ಟು ನೋಡಿ. ಕೊಳ್ಳೋಲೆಲ್ಲ ಅವರೇ ಕೊಟ್ಬಿಟ್ಟಿದ್ದಾರೆ ನಿಮಗೆ. ಇದು ಬಂದು ಬ್ಲೂ ಕಾನ್ಸೆಪ್ಟಲ್ಲಿದೆ. ಸೊ ಕೃಷ್ಣ ಅಂದಮೇಲೆ ನಿಮ್ಗೆ ನವಿಲ್ ಇರಲೇಬೇಕು. ಇಲ್ಲಿ ನೋಡಿ ಪಿಕ್ಚರ್ ಸ್ವಲ್ಪ ಹತ್ರ ಬಂದು ತೋರಿಸ್ಬಿಡ. ಸೊ ನವಿಲ್ ಗರಿ ಕೊಟ್ಟಿದ್ದಾರೆ ನೋಡಿ, ಕೃಷ್ಣ ಅಂದಮೇಲೆ ನವಿಲ್ ಇರಲೇಬೇಕು. ಸೊ ನೋಡಿ ಎಷ್ಟು ಸಕ್ಕತ್ತಾಗಿದೆ, ನಿಮ್ಗೆ ಯೂನಿಕ್ ಆಗಿದೆ ಆ್ಯಕ್ಚುಲಿ. ಈ ಕಲರೇಷನ್ಗೆ ಸಖತ್ ಆ್ಯಕ್ಟ್ ಆಗಿದೆ. ಇದು ಫುಲ್ಲು ಓವರಾಲ್ ನಿಮಗೆ ಅಡಿಯಿಂದ ಮುಡಿಗಡೆ ಬ್ಲೂ ಕಾನ್ಸೆಪ್ಟಲ್ಲಿ ಮಾಡಿರೋಂಥದ್ದು. ಓಕೆನಾ, ನೋಡಿ ಎಷ್ಟು ಇಲ್ಲಿ ಶಂಖ ನೋಡ್ಬೋದು, ಮತ್ತು ಇದು ಕೊಳಲು ನೋಡ್ಬೋದು, ಮತ್ತು ಬಟ್ಟೆ ಕೂಡ ಅಷ್ಟು ನೋಡಿ ಎಷ್ಟು ರಿಯಲಿಸ್ಟಿಕ್ ಆಗಿದೆ ನೋಡಿ ಬಟ್ಟೆ ನಿಮಗೆ. ನೋಡಿ ಅಡಿಯಿಂದ ಮುಡಿಗಂಡು ಬಟ್ಟೆ. ಇಫ್ ಇನ್ ಕೇಸ್ ನಿಮ್ಗೆ ಈ ಥರ ಬೇಡ, ನಂಗೆ ಬೇರೆ ಕಲರ್ ಬೇಕು ಅಂತ ಅದು ಮಾಡ್ಕೊಡ್ತಾರೆ. ಬಟ್ ಮಾಡೋಕ್ಕೆ ಮುಂಚೆ ಹೇಳಬೇಕು. ಓಕೆನಾ, ಅದೊಂದು ನೆನ್ಪಿಟ್ಕೊಬಿಡಿ, ಮಾಡಾದ್ಮೇಲೆ ಚೇಂಜ್ ಮಾಡೋಕ್ಕಾಗಲ್ಲ. ಓಕೆನಾ, ಅದಾದಮೇಲೆ ಇಲ್ಲಿ ನೋಡಿ ವೀಕ್ಷಕರೇ, ನನಗೆ ತುಂಬ ಇಷ್ಟ ಆದಂಥ ಮಾಡಲ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇದು ಬಂದ್ಬಿಟ್ಟು ನಿಮಗೆ ವಿಷ್ಣುವಿನ ಅವತಾರದಲ್ಲಿರುವಂಥದ್ದು. ನಿಮ್ಗೆ ರಿಯಾಲಿಟಿ ಆಗಿದೆ ಆ್ಯಕ್ಚುಲಿ. ನೋಡಿ ಇದೆಲ್ಲ ಎಷ್ಟು ರಿಯಾಲಿಟಿಗೆ ಮಾಡಿದ್ದಾರೆ, ಅದು ಧೋತಿಯಲ್ಲಿ ಎಷ್ಟು ರಿಯಾಲಿಟಿ ಇದೆ. ಮತ್ತು ಇದು ಕಿರೀಟ ನೋಡ್ಬೋದು ಇಷ್ಟ ಎಷ್ಟು ರಿಯಾಲಿಸ್ಟಿಕ್. ಒಂದು ದೇವಸ್ಥಾನದ ವಿಗ್ರಹ ಹೇಗಿರುತ್ತೆ ನಿಮಗೆ, ವಿಗ್ರಹ ಕಿರೀಟ ಹೆಂಗಿರುತ್ತಲ್ಲ, ಸೊ ಅದೇ ರೀತಿ ಮಾಡಿದ್ದಾರೆ. ಇದು ಬಂದ್ಬಿಟ್ಟು ರೆಡ್ ಕಾನ್ಸೆಪ್ಟಲ್ಲಿ ಮಾಡಿದ್ದಾರೆ ನಿಮಗೆ, ರೆಡ್ ಪ್ಲಸ್ ವೈಟು. ಸೊ ನಿಮಗೆ ಪಂಚೆ ಕಲರ್ ಬಂದು ವೈಟ್ ಬರುತ್ತೆ. ಸೊ ಮಿಕ್ಕಿದೆಲ್ಲ ರೆಡ್ ಕಾನ್ಸೆಪ್ಟಲ್ಲಿ. ಮತ್ತು ಇಲ್ಲಿ ನೋಡಿ ವಿಷ್ಣು ಚಕ್ರ ರೀತಿ ಮಾಡಿದ್ದಾರೆ ನೋಡಿ. ನೋಡಿ ಎಷ್ಟು ಅಡಿಷನಲ್ ಆಗಿದೆ ನೋಡಿ. ಇವ್ರು ಇದು ನೋಡಿದ್ರೆ ನಿಮ್ಗೆ ವರ್ಕ್ ಗೊತ್ತಾಗ್ಬೋದು, ಇವ್ರಿಗೆ ವರ್ಕ್ ಹೇಗಿರುತ್ತೆ ಅಂದ್ಬಿಟ್ಟು ನಿಮಗೆ. ಓಕೆನಾ, ನೋಡಿ ಎಷ್ಟು ಸಕ್ಕತ್ತಾಗಿದೆ ನೋಡಿ. ಇದೆಲ್ಲ ಕ್ಲೋಸಪ್ಪಲ್ಲಿ ತೋರಿಸ್ಬಿಡ್ಬೋದು ಹಂಗೆ ಜನಕ್ಕೆ. ನೋಡಿ ಏನು ಮಜಾ ಇದೆ. ಅದಾದಮೇಲೆ ಇಲ್ಲಿ ನೋಡ್ಬೋದು, ಇಲ್ಲಿ ನೋಡಿ ಒಂದು ಕೊಡ್ಲಿ ರೀತಿ ಕೊಟ್ಟಿದ್ದಾರೆ, ಸ್ವಲ್ಪ ಡಿಫ್ರೆಂಟಾಗಿ ಕೊಟ್ಟಿದ್ದಾರೆ ಆ್ಯಕ್ಚುಲಿ, ಯೂನಿಕ್ ಆಗಿ. ಮತ್ತು ಇದು ಕೂಡ ಅಷ್ಟೇ ನಿಮಗೆ ನೋಡಿ ಏನು ಮಜಾ ಇದೆ ಆ್ಯಕ್ಚುಲಿ. ನಿಂತ್ಕೊಂಡಿದ್ರೆ ಹಿಂಗೆ ಆ್ಯಕ್ಚುಲಿ ನಾರ್ಮಲಾಗಿ ವರ್ಕಿಂಗ್ ನೋಡಿದ್ರೆ ನಿಮಗೆ ನೋಡಿ ಹೆಂಗೆ ಕಾಣುತ್ತೆ ನಿಮ್ಮ ಗಣೇಶ. ಆ ಕಲರೇಷನ್ಗೆ ಅದಕ್ಕೆ ಎಷ್ಟು ಸಕ್ಕತ್ತಾಗಿ ಕಾಣುತ್ತೆ ನಿಮಗೆ ನೋಡ್ಬೋದು. ಏನು ಯೂನಿಕ್ ಆಗಿದೆ ಗಣೇಶ ಅಂದ್ಬಿಟ್ಟು. ಮತ್ತು ಪಂಚೆ ಕಲರ್ ಆಗಿರ್ಬೋದು ಎಲ್ಲ ನಿಮಗೆ ಎಷ್ಟು ಆ್ಯಪ್ಟ್ ಆಗಿದೆ ಅಂದರೆ ಇದು ಪರಿಶುದ್ಧ ಮಣ್ಣಿನ ಗಣೇಶ ಇವ್ರು ಮಾಡಿರೋಂಥದ್ದು. ಓಕೆನಾ, ಅದಾದಮೇಲೆ ಇನ್ನೊಂದು ನೋಡ್ತಿರ್ಬೋದು ವೀಕ್ಷರ, ಇದು ಬಂದ್ಬಿಟ್ಟು ವೆಂಕಟೇಶ್ವರನ ಕಾನ್ಸೆಪ್ಟ್ ವೀಕ್ಷರ. ಸೊ ನಿಮಗೆ ಕಿರೀಟ ನೋಡಿದ್ರೆ ಐಡಿಯಾ ಬರ್ಬೋದು, ಕಿರೀಟ ಮತ್ತು ನಾಮ ನೋಡಿದ್ರೆ ಐಡಿಯಾ ಬರ್ಬೋದು ವೆಂಕಟೇಶ್ವರನ ಕಾನ್ಸೆಪ್ಟ್ ಅಂದರೆ. ಮತ್ತು ಏನು ಅಡಿಷನಲ್ ಏನು ಗೊತ್ತಾ ಈ ವಿಗ್ರಹದಲ್ಲಿ ನಿಮಗೆ ನೋಡಿ, 2 ವಾಹನಗಳು ಜೊತೆಗೆ ಇದ್ದಾರೆ. ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ನಿಮಗೆ ಗರುಡ ವಾಹನ ನೋಡ್ಬೋದು, ಇಲ್ಲಿ ನಿಮ್ಮ ಆಂಜನೇಯ ಸ್ವಾಮಿ ನೋಡ್ಬೋದು. ನೋಡಿ ಏನು ಸಕ್ಕತ್ತಾಗಿದೆ ಅಡಿಯಿಂದ ಮೂಡಿ ಗಂಟ. ಇದು ಕೂಡ ನಿಮಗೆ ರೆಡ್ ಆ್ಯಂಡ್ ವೈಟ್ ಕಾನ್ಸೆಪ್ಟಲ್ಲಿ ಮಾಡಿರೋಂಥದ್ದು. ಧೋತಿ ನೋಡ್ಬೋದು ನಿಮಗೆ, ಮತ್ತು ಇದು ಪಂಚೆ ನೋಡ್ಬೋದು, ಎಷ್ಟು ಸಕ್ಕತ್ತಾಗಿದೆ ನೋಡಿ. ಈ ಗಣೇಶನ ಕಲರೇಷನ್ಗೆ ಆ್ಯಪ್ಟ್ ಆಗಿದೆ ಅಂದರೆ ಹೇಳ್ಬೋದು ಆ್ಯಕ್ಚುಲಿ ಹೇಳ್ಬೇಕಾದ್ರೆ. ನೋಡಿ ರೆಡ್ ಆ್ಯಂಡ್ ವೈಟ್ ಕಾನ್ಸೆಪ್ಟಲ್ಲಿ ಮಾಡೋಂಥದ್ದು. ಸೊ ಏನು ವಿಷಯ ಅಂದರೆ ಇದು ಫುಲ್ಲು ಡೈಮಂಡ್ ವರ್ಕಲ್ಲಿ ಮಾಡಿದ್ದಾರೆ. ಇದು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದಾರೆ ನಿಮ್ಗೆ ಆ್ಯಕ್ಚುಲಿ. ಇದೆಲ್ಲ ವರ್ಕ್ಗಳೆಲ್ಲ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಓಕೆನಾ, ನೋಡಿ ಇದೆಲ್ಲ ಅಡಿಷನಲ್ ನಿಮಗೆಲ್ಲ. ಇದು ಆ್ಯಕ್ಚುಲಿ ಇದಾಗಿರ್ಬೋದು, ಮತ್ತು ಈ ಚಕ್ರ ಆಗಿರ್ಬೋದು, ಸೊ ಸ್ವಲ್ಪ ಅಡಿಷನಲ್ ಆಗಿ ಕೊಟ್ಟಿದ್ದಾರೆ. ಮತ್ತು ಮೂಗ್ ಬೇಲ್ ನೋಡಿ ಎಷ್ಟು ಅಡಿಷನಲ್ ಆಗಿದೆ. ಸ್ವಲ್ಪ ಇದು ಬಂದ್ಬಿಟ್ಟು ಅದೆಲ್ಲ ಇಲ್ಲದೆ ಜಸ್ಟ್ ಡೈಮಂಡ್ ವರ್ಕೆಲ್ಲ ಮಾಡೋದು ಫುಲ್ ಅಡಿಯಿಂದ ಮುಡಿ ಗಂಟ. ಮತ್ತು ಇನ್ನೊಂದು ಪ್ಲಸ್ ನಿಮ್ಗೆ ಗೊತ್ತಾ, ಕೈ ನೋಡಿ ಗಣೇಶಂದು ನೋಡಿ ಏನು ಮಿಣಗ್ತದೆ ನೋಡಿ. ಈ ಥರದ್ದೆಲ್ಲ ಇಕ್ಬಿಟ್ಟು ನೀವು ಫೋಟೋ ಶೂಟ್ ಮಾಡಿದ್ರೆ ಹೆಂಗೆ ಇರ್ತದಲ್ಲ ಅಲ್ವಾ, ಮಸ್ತಾಗಿದೆ. ಮತ್ತು ಇಲ್ಲಿ ನೋಡಿ ದಂತಕ್ಕೂ ಕೂಡ ಮಾಡಿದೆ ನೋಡಿ, ಏನು ಮಸ್ತಾಗಿದೆ ನೋಡಿ, ಸಕ್ಕತ್ತಾಗಿದೆ ಅಲ್ಲ. ಅದಾದಮೇಲೆ ಮತ್ತೊಂದು ನೋಡಿ ಅದೇ ರೀತಿ ಮತ್ತೊಂದು ದರ್ಬಾರ್ ಮಾಡ್ತಾರೆ ಗಣೇಶ. ಇದಕ್ಕೂ ಕೂಡ ನಿಮಗೆ ನೋಡಿ, ಸೊ ಇಲ್ಲಿ ಬಂದ್ಬಿಟ್ಟು ಡಿಫ್ರೆಂಟ್ ಆಗಿ ಕೊಡಿದೆ. ಇದು ಬಂದ್ಬಿಟ್ಟು ರೆಡ್ ಕಾನ್ಸೆಪ್ಟಲ್ಲಿ ಮಾಡಿದ್ದಾರೆ. ಇಲ್ಲಿ ಬಂದ್ಬಿಟ್ಟು ನಿಮಗೆ ಡಿಫ್ರೆಂಟ್ ಆಗಿದೆ ಆ್ಯಕ್ಚುಲಿ. ಒಂದೊಂದಕ್ಕೂ ಡಿಫ್ರೆಂಟ್ ಆಗಿ ಕೊಡಿದ್ದಾರೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಇದು ನೋಡಿ, ಇದು ನೀವು ಸೊಂಡ್ಲ ಮೇಲೆ ಅಂತ ಡಿಫ್ರೆಂಟ್ ಆಗಿರೋ ಕಾನ್ಸೆಪ್ಟಲ್ಲಿ ಮಾಡಿದ್ದಾರೆ ನೋಡಿ, ಏನು ಸಕ್ಕತ್ತಾಗಿದೆ. ಇದು ಕೂಡ ಅಷ್ಟೇ ರೆಡ್ ಆ್ಯಂಡ್ ವೈಟ್ ಕಾನ್ಸೆಪ್ಟಲ್ಲಿ ಮಾಡೋವಂಥದ್ದು ನೋಡ್ತಿರ್ಬೋದು. ಅದಾದಮೇಲೆ ಇದು ಅವಲ್ಲಿ ಹೇಳಿದ್ನಲ್ಲ ಸೇಮ್ ನಾರ್ಮಲ್ ದರ್ಬಾರ್ ಮಾಡ್ತಾರೆ ಗಣೇಶ. ಅದಾದಮೇಲೆ ಇಲ್ಲೊಂದಿದೆ ಹಿಂದೆ ತೋರಿಸ್ತೀನಿ ಬನ್ನಿ ನಿಮಗೆ. ಸೊ ಇಲ್ಲಿ ನೋಡ್ತಿರ್ಬೋದು ವೀಕ್ಷರ, ಇದು ಬಂದ್ಬಿಟ್ಟು ಪಾಟೀಲ್ ಟೈಪ್ ಗಣೇಶ ವೀಕ್ಷರ, ಪಾಟೀಲ್ ಟೈಪ್ ಗಣೇಶ. ಇದು ಇನ್ನು ಡೈಮಂಡ್ ವರ್ಕ್ ಮಾಡಿಲ್ಲ, ಇಲ್ಲ ಮಾಡಬೇಕಾಗುತ್ತೆ. ಓಕೆನಾ, ಇನ್ನು ಜಸ್ಟ್ ನೋಡಿ ವಿತೌಟ್ ಡೈಮಂಡ್ ವರ್ಕಲ್ಲಿ ಇದೆಲ್ಲ ಚಿನ್ಮಿನ ಎಷ್ಟು ಸಕ್ಕತ್ತಾಗಿ ಕಾಣ್ತದೆ ನೋಡ್ತಿರ್ಬೋದು. ಇನ್ನು ಡೈಮಂಡ್ ವರ್ಕ್ ಮಾಡ್ಬಿಟ್ಟು ಎಷ್ಟು ಸಕ್ಕತ್ತಾಗಿರುತ್ತಲ್ಲ ಇದು ಆಲ್ಮೋಸ್ಟ್ ಒಂದು 5 ಫೀಟ್ ಬರುತ್ತೆ ವೀಕ್ಷರ. ಓಕೆನಾ, ನೋಡ್ತಿರ್ಬೋದು. ತುಂಬ ಬಲ್ಕಾಗಿ ನಮ್ಗೆ ಯಾವುದೇ ರೀತಿ ಇದು ಡಿಸೈನ್ ಬೇಡ, ನಾರ್ಮಲ್ ಆಗಿರೋ ಗಣೇಶ ಬೇಕಂದ್ರೆ ಇದು ಟ್ರೈ ಮಾಡ್ಬೋದು, ಸಕ್ಕತ್ತಾಗಿದೆ ಹೇಳ್ಬೋದು. ಅದಾದಮೇಲೆ ಇಲ್ಲಿ ನೋಡಿ, ಇದು ಕೂಡ ನಿಮಗೆ ರೆಡ್ ಆ್ಯಂಡ್ ವೈಟ್ ಕಾನ್ಸೆಪ್ಟಲ್ಲಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಇದು ನೋಡಿ, ಇದು ಬಂದ್ಬಿಟ್ಟು ಇಲ್ಲಿ ಬ್ಯಾಕ್ಗ್ರೌಂಡ್ ಏನು ನೋಡ್ತಾರೆ, ಇದೊಂದು ಆನೆ ನೋಡ್ಬೋದು. ಸುಮ್ಮನೆ ಮುಂದೆ ನಿಂತ್ಕೊಂಡು ದರ್ಬಾರ್ ಮಾಡ್ತಾ ಕೂತಾರೆ ಗಣೇಶ ಅಷ್ಟೇ. ಇದು ಸಕ್ಕತ್ತಾಗಿದೆ, ಯೂನಿಕ್ ಆಗಿದೆ ನೋಡ್ತಿರ್ಬೋದು. ಏನು ಸಕ್ಕತ್ತಾಗಿದೆ ಅಡಿಯಿಂದ ಮುಡಿ ಗಂಟ. ಇದೆಲ್ಲ ನಿಮಗೆ ಹೇಳಿದ್ನಲ್ಲ ಡೈಮಂಡ್ ವರ್ಕ್ ಇನ್ನೂ ಬರ್ತದೆ, ಇವಾಗ ಸ್ಟಾರ್ಟ್ ಮಾಡಿದ್ದಾರೆ. ಇನ್ನೂ ಯೂನಿಕಾಗಿ ಕೆಲವೊಂದು ಮತ್ತೊಂದು ಒಂದು ವಿಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ. ಇನ್ನೂ ಯೂನಿಕ್ ಆಗೆಲ್ಲ ಇರ್ತದೆ. ಓಕೆನಾ, ಇಫ್ ಇನ್ ಕೇಸ್ ಏನೋ ಗಣೇಶ ಬೇಕಂದ್ರೆ ವಿಡಿಯೋ ನಂಬರ್ ಕೊಡ್ತೀನಿ, ಮತ್ತು ಎಕ್ಸಾಕ್ಟ್ ಲೊಕೇಶನ್ ಕೂಡ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ದಯವಿಟ್ಟು ವಿಸಿಟ್ ಮಾಡಿ. ವಿಸಿಟ್ ಮಾಡಕ್ಕೆ ಮುಂಚೆ ಜಸ್ಟ್ ಫೋಟೋ ಕಳಿಸಿ ಅಂತ ಹೇಳಕ್ಕೆ ಹೋಗ್ಬಿಟ್ಟು ದಯವಿಟ್ಟು ವಿಸಿಟ್ ಮಾಡಿ. ಇನ್ ಕೇಸ್ ಯಶವಂತಪುರ ಅಥವಾ ನೀವೇನಾದರೂ ಈ ಜಾಳಿ ಕಳಿಸಿ ಸುತ್ತಮುತ್ತ ಇದೆ ಅಂದರೆ ದಯವಿಟ್ಟು ವಿಸಿಟ್ ಮಾಡಿ. ಮತ್ತು ನಂಬರ್ ಕೂಡ ಕೊಟ್ಟಿರ್ತೀನಿ. ಮತ್ತು ಯಾವುದೇ ರೀತಿ ಅಡಿಷನಲ್ ಆಗಿ ವರ್ಕ್ ಬೇಕಾದ್ರೂ ಇವ್ರು ಮಾಡಿಕೊಡ್ತಾರೆ. ಓಕೆನಾ, ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಒಂದೊಂದು ಕಂಟೆಂಟ್ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಶ್ರೀ ಗಣೇಶ.